ಪಾಟೇಟ್ ಲಾಕಲ್ಲಿ ಕಟ್ಟಿದ್ರು ಇನ್ನು ನೀವು ಹೊರಗಿಂದ ನೋಡ್ತಾ ಇರೋದು, ನೀವು ಒಳಗೆ ಬಂದು ನೋಡಿ ಇನ್ನೂ ಸರ್ಪ್ರೈಸ್ ಇದೆ. ಸೀದಾ ಸಾದಾ ಇದ್ದೆ ಉಲ್ಟಾ ಪಲ್ಟಾ ಅದೆ, ಹೆಂಗೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮ ರಾಮ. ಪೋಟೆಟ್ ಲಾಕಲ್ಲಿ ಮಾಡಿರೋದು. ಇಲ್ಲ ಇಲ್ಲ, ಅದು ಕೂಡ ಇಟ್ಟಂಗಿನೇ. ಹೌದು, ಇದು ಕೂಡ ವೈರ್ ಕಟ್ ಬ್ರಿಕ್ಸ್ ಅಂತೇಳಿ ಕುಂದಾಪುರ ಬ್ರಿಕ್ಸ್ ಇದು. ಹೌದು ಮೇಡಮ್, ಓಪನ್ ಕಿಚನ್ ಇದು ನಮ್ಮ ಮಿಸಸ್ ಅವರಿಗೆ ಬಹಳ ಇಷ್ಟವಾದ ಇದು ಕಿಚನ್, ಹೀಗಾಗಿ ನಾನು ಓಪನ್ ಆಗಿ ಇರಲಿ ಅಂತ ಈ ರೀತಿ ಮಾಡಿರೋದು. ನಿಮ್ಮ ವೈಫ್ ಅವರಿಗೆ ಡ್ರೀಮ್ ಇತ್ತು. ಹೌದು, ಅವ್ರಿಗೂ ಡ್ರೀಮು ನಮ್ಗೆ ಕೂಡ ಇತ್ತು, ಹಾಗಾಗಿ ಅವ್ರು ಇಷ್ಟಪಟ್ಟಂತೆ ಇದನ್ನು ರೆಡಿ ಮಾಡಿದ್ರು. ಇದು ನಮ್ಮ ಪೂಜಾರಿ ಮಾಸ್ಟರ್ ಬೆಡ್ರೂಮ್. ಇಲ್ಲ, ಇದು ಮನೆಯಲ್ಲಿ ಮಾಡಿರೋದು, ಅದು ನಮ್ಮ ವೈಫ್ ಅವ್ರು ಮಾಡಿರೋಂಥ ಡಿಸೈನ್ಸ್. ಇವು ಲಾಕ್ಡೌನ್ದಾಗ ಏನೂ ಕೆಲಸ ಇದ್ದಿದ್ದಲ್ರಿ, ಆ ಟೈಮಿಗೆ ತಂದು ಬಾಟಿ ಎಲ್ಲ ಕಲೆಕ್ಟ್ ಮಾಡಿ ವೇಸ್ಟ್ ಆಗ್ಲಾರ್ದಂಗೆ ಇದನ್ನ ಯೂಸ್ ಮಾಡಿರೋದು. ತುಂಬಾ ಚೆನ್ನಾಗಿದೆ. ಪಾರ್ಟಿಲೆಲ್ಲ ಬರ್ಡೇ ಪಾರ್ಟಿಗೆಲ್ಲ ಚೆನ್ನಾಗಿ ಕಾಣುತ್ತೆ, ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಟೋಟಲಿ ನಿಮ್ದು ವೈಫ್ ಸಂಬಂಧನೇ ನೀವು ಈ ಮನೆನ ಕಟ್ಟಿರೋದು. ಅಂದ್ರೆ ಇಷ್ಟು ಚೆನ್ನಾಗಿಲ್ಲ ಮನೆ ಕಟ್ಟಿರಿ, ಬಟ್ ಇಲ್ಲಿ ವಾರ್ಡ್ರೋಬ್ ಏನ ಹಾಕ್ಲಿಲ್ಲ ನಂಗೆ ರೂಮ್ ಒಳಗ. ಮೇಡಮ್ ಅವರೇ, ಈ ರೂಮ್ ಅಲ್ಲಿ ಯಾವುದೇ ರೀತಿಯ ವಾರ್ಡ್ರೋಬ್ ನಾವು ಇಟ್ಟಿಲ್ಲ, ಹೀಗಾಗಿ ಇಲ್ಲಿ ಏನದಲ್ಲ ಸಪರೇಟ್ ಆಗಿ ನಾವು ಡ್ರೆಸ್ಸಿಂಗ್ ರೂಮ್ ಮಾಡಿದ್ದೇವೆ. ಬನ್ನಿ, ಈ ಸೈಡ್ ನೋಡಕ್ ಹೋಗ್ಬೇಡ ದಯಮಾಡಿ. ಇಷ್ಟೇ ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಸಿಂಗಲ್ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ಬಂದಿರೋದು. ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಅದ, ಗಾರ್ಡನಿಂಗು ಇರುವಂತ ಜಾಗ ಚಿಕ್ಕದು, ನಾವೆಲ್ಲಿ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಒಂದು ಚಿಕ್ಕ ಗಾರ್ಡನ್ ಮಾಡ್ಕೊಂಡಿದ್ದೀವಿ. ಮತ್ತೆ ಬೆಳಗ್ಗೆ ಟೈಮಲ್ಲಿ ಇಲ್ಲೇ ನಾವು ನ್ಯೂಸ್ ಪೇಪರ್ ಆಗಲಿ ಮತ್ತೆ ಟೀ ಕುಡಿಯೋಕೆ ತುಂಬಾ ಚೆನ್ನಾಗಿ ನಮ್ಗೆ ಇಷ್ಟವಾದ ಪ್ಲೇಸ್ ಇದು. ಗುರುವಾರ ಸಂಜೆನ ಹೊರಟಿದ್ದೆ ಅಲೆಯೋಕೆ ಎದುರ. ನೀವು ನೋಡ್ತಿರ್ಬೋದು ಗೈಸ್, ಎಲ್ಲೂ ಕತ್ಲು ಅಂತ ಅನ್ಕೊಂಡೇ ಇಲ್ಲ ಈ ಮನೆ ಒಳಗ. ಫುಲ್ ಎಲ್ಲ ಕಡೆನೂ ಬೆಳಕಿಟ್ಟಾರೆ. ಸೊ ಮಸ್ತ್ ಅಂದ್ರೆ ಮಸ್ತ್ ಕಟ್ಟಾರೆ. ಪರ್ಸನಲಿ ನಂಗೆ ಭಾಳ ಇಷ್ಟ ಆಯ್ತು. ಡ್ರೀಮ್ ಹೌಸ್. ಒಳ್ಳೆ ಹುಡುಗ ಅನ್ನಿಸ್ತಾನೆ ಸೇರಲಿ, ಏನೋ ಸ್ವಲ್ಪ ಹೊಮ್ಮ ಚೂರು ಇಲ್ಲ ಚಂಬ. ಅಂಕಲ್ ಫಸ್ಟ್ ಫ್ಲೋರ್ ಒಳಗೆ ಇಲ್ಲಿ ಯಾವ್ಯಾವ ರೂಮ್ ಅದಾವೆ? ಇದು ಕೂಡ ಮೇಲೆ ಒಂದು ಮಾಸ್ಟರ್ ಬೆಡ್ರೂಮ್ ಮಕ್ಕಳಿಗೋಸ್ಕರ ಮಾಡಿರೋದು. ಬನ್ನಿ ಕೊಡ್ತೀವಿ. ನಾವು ಕೆಳಗಿನ ಬೆಡ್ರೂಮ್ ಮಾಡಿರುವಂತ ಇಲ್ಲಿ ಕೂಡ ಮೇಲೆ ನಾವು ಒಂದು ಡ್ರೆಸ್ಸಿಂಗ್ ರೂಮ್ ಮಾಡಿದ್ವಿ ಸೇಮ್ ಅದೇ ರೀತಿ. ಜೋರಾಗಿ ಅಳುವ ಕಂದ ಇವಳನ್ನ ಕಂಡಾಗಿಂದ ಬಾಯ್ ತುಂಬಾ ನಗುವ ಚಂದ ನೋಡೋ ಗೋವಿಂದ. ರಾತ್ರಿ ಕಾಣೋ ಚಂದ್ರ ಹಗಲೆಲ್ಲೋ ಕಾಣೆ ಆದ, ಗುಟ್ಟಾಗಿ ಇವಳ ಕೆನ್ನೆಲ್ ಬಚ್ಚಿ ಕೂತ್ಕೊ. ಇವಾಗ ಏನದಲ್ಲ ಮೇಲ್ಗಡೆ ಒಂದು ನಾವು ಟೆರೆಸ್ ಗಾರ್ಡನ್ ಅಂತ ಮಾಡ್ಕೊಂಡಿದ್ದೇವೆ, ಫ್ಯಾಮಿಲಿ ಗಾರ್ಡನ್. ಏನೇ ಬರ್ಡೇ ಪಾರ್ಟಿ ಆಗಲಿ ಯಾವುದೇ ಒಂದು ಫಂಕ್ಷನ್ ಇದ್ರೂ ಕೂಡ ನಾವು ಇಲ್ಲಿ ಮಾಡ್ತೀವಿ. ಅದೇ ಅದು ಹಾಗೆ ಬಹಳ ವರ್ಷದಿಂದ ಕನಸು ಕಂಡಂತ ಈ ಮನೆ ಕಟ್ಟಬೇಕಂದ್ರೆ ನೀವು ಎಷ್ಟು ವರ್ಷದಿಂದ ಪ್ಲಾನ್ ಮಾಡಿಟ್ಕೊಂಡಿದ್ರಿ? ಆಮೇಲೆ ಹಿಂಗ ಯಾಕೆ ಕಟ್ಟಬೇಕು ಅನ್ನೋದು ನಿಮ್ದು ಥಾಟ್? ಮೇಡಮ್ ಅವ್ರೆ, ರಿಯಲ್ ಏನ್ಬೇಕಾದ್ರೆ ನಾನು ಕನಸು ಕಂಡಿದ್ದು ಒಂದು ಮನೆ 20 ವರ್ಷದಿಂದ ಒಂದು ಮನೆ ನೋಡಿದ್ದೆ ನಾನು ನವನಗರಲ್ಲಿ. ಆ ಮನೆ ನೋಡಿದಾಗ ನಾನು ಈ ಏನು ಇಟ್ಟಿಗೆ ಯೂಸ್ ಮಾಡಿದಾರಲ್ಲ ಅದೇ ಇಟ್ಟಿಗೆ ಅವ್ರು ಯೂಸ್ ಮಾಡಿದಾಗ ನನ್ನ ಈ ಡಿಸೈನ್ ಏನದ ಇದೇ ರೀತಿ ಒಂದು ಮನೆ ಕಟ್ಟಬೇಕು ಅನ್ನೋದು ಒಂದು ಕನಸು ಕಂಡಿದ್ದೇನೆ. ಆವಾಗ ಏನೋ ನನಗೆ ವೈಯಕ್ತಿಕ ಸಮಸ್ಯೆ ಅಂತ ಆಗಲಿಲ್ಲ. ಮುಂದೆ ನಾನು ಆ ಮನೆ ಒಂದು 12 ವರ್ಷ ತನಕನೂ ಫಾಲೋ ಮಾಡಿದೆ. ಈ ವರ್ಷ ಆಗ್ಬೋದು ಕನಸು, ಮುಂದೆ ಆಗ್ಬೋದು ಅಂತೇಳಿ ಭಾಳ ಕನಸ್ಕೊಂಡಿದ್ದೆ ನಾನು. 12 ವರ್ಷಲಿಂದ ಆ ಮನೆ ನೋಡ್ಕೊಂಡು ಬಂದಾಗ ಅದು 12 ವರ್ಷ ನಂತರ ಇವತ್ತಿಗೆ ಫೈನಲ್ ಆಗ್ಬೋದು ಈ ವರ್ಷ.
ಈ ಮನೆ ಕಟ್ಟಕ್ಕೆ ನಾನು ಒಂದು 15 ತಿಂಗಳು ತೊಗೊಂಡಿದ್ದೀನಿ. ಅದ್ರ ಜೊತೆಲಿ ನಾನು ಒಂದು 4-5 ಬಿಲ್ಡಿಂಗ್ ಸೇಮ್ ಇದೇ ಬ್ರಿಕ್ಸ್ ವರ್ಕ್ ಮಾಡ್ಬೇಕಾದ್ರೆ ಸ್ವಲ್ಪ ಡಿಲೇ ಆಯಿತು. ಅಂಕಲ್ ಅಂದ್ರೆ ನೀವು ಓನ್ ಆಗಿ ಕನ್ಸ್ಟ್ರಕ್ಷನ್ ಕೂಡ ಮಾಡ್ತೀರಿ? ಹೌದು ಈ ನಾನು ಮನೆನ ನೀವು ಓನ್ ಆಗಿ ಕಟ್ಟಿದ ಪ್ಲಾನ್ ಹಾಕಿ? ಹೌದು ಮೇಡಮ್, ನಾನು ಓನಾಗೆ ಕನ್ಸ್ಟ್ರಕ್ಷನ್ ಮಾಡೋದು. ಆಲ್ರೆಡಿ ನನ್ನ ಎಕ್ಸ್ಪೀರಿಯನ್ಸ್ ಈ ಫೀಲ್ಡ್ನಾಗಿರೋದು ನಾನು 13 ವರ್ಷ ಆಯಿತು. ಹೀಗಾಗಿ ನನಗೂ ಒಂದು ಕನಸಿತ್ತು, ಬಟ್ ಇಂಥ ಮನೆ ಕಟ್ಟಬೇಕಂತೇಳಿ ನಾನು ಕಟ್ಟಿದ್ರೆ ಅವಾಗ ಯಾವಾಗ ಕಟ್ತಿದ್ದೆ. ಬಟ್ ನನಗೆ ಅದು ಮನೆ 2 ರೂಮಿಂದ ಇರಲಿ ಅಥವಾ 4 ರೂಮಿಂದ ಇರಲಿ, ಯಾರೇ ಒಬ್ಬರು ನೋಡಿದಾಗ ಕಟ್ಟಿದ್ರೆ ಇಂಥ ಮನೆ ಕಟ್ಟಬೇಕಂತ ಹೇಳಿ ಕನಸು ಕಾಣಬೇಕು ಜನರು ಅಂತೇಳಿ ಪ್ರತಿಯೊಬ್ಬರಿಗೆ ಇಷ್ಟ ಆಗುವಂಥದ್ದು ಒಂದು ಮನೆ ಆಗಲಿ. ಇವತ್ತು ನನಗೆ ಇಷ್ಟ ಆಗಿದೆ ಅಂದ್ರೆ 4 ಜನ ಅದನ್ನು ಇಷ್ಟಪಡ್ಬೇಕು ಅಂತೇಳಿ ವಿಚಾರ ಮಾಡಿ ನಾನು ಈ ಮನೆ ಕಟ್ಟಿದ್ದೀನಿ. ಅಂದ್ರೆ ನೀವೆಲ್ಲಾ ಕಡೆ ಹೇಳಾತಿದ್ರಿ ನಮ್ಮ ವೈಫಿಗೆ ಇಷ್ಟ, ಇದು ನಮ್ಮ ವೈಫಿಗೆ ಇಷ್ಟ ಅಂತ ಹೇಳ್ಕೊತ ಬರಾತಿದ್ರಿ. ಸೊ ಇದನ್ನ ನಿಮ್ ವೈಫಿಗೆ ಡೆಡಿಕೇಟ್ ಮಾಡಿರೇನ್ರಿ? ಹೌದು, ಅವರಿಗೆ ಡೆಡಿಕೇಟ್ ಮಾಡಿರೋದು. ರಿಯಲಿ ಅಂದ್ರೆ ನಾನು ಬರೀ ಕಟ್ಟಿರ್ಬೋದು ಮನೆ, ಬಟ್ ಇವೆಲ್ಲ ನೀವು ನೋಡಿದ್ರಲ್ಲ, ಕೆಳಗಡೆ ಗಾರ್ಡನ್ ನೋಡಿದ್ರೆ, ಬೆಡ್ರೂಮ್ ನೋಡಿದ್ರಿ, ಇವೆಲ್ಲ ಕ್ಲೀನ್ ಈ ರೀತಿ ದಿನ ಅವ್ರು ಸ್ವಚ್ಛತೆ ಮಾಡಕ್ಕೆ ಅವ್ರದೇ ಮೇನ್. ನಿಮಗ ಮನೆನ ಕಟ್ಟಿ ಫಸ್ಟ್ ಕೊಟ್ಟಾಗ ತೋರಿಸಿದಾಗ ನಿಮ್ಗೆ ಯಾವ ತರ ಫೀಲ್ ಆಯ್ತು? ನಿಮ್ ಡ್ರೀಮ್ ಮನೆನ ನೋಡಿದಾಗ? ಖುಷಿ ಐತ್ರಿ. ನಾನು ಕೇಳ್ತಿದ್ದೆ ಮನೆ ಕಟ್ಲಿ ಅಂತ. ನಾನು ಒಂದೇ ಮನೆ ಕಟ್ಲಿ, 2 ರೂಮ್ ಕಟ್ಲಿ, ಆದ್ರೆ 4 ಜನ ನಿಂತ ನೋಡ್ಬೇಕಂತ ಮನೆ ಕಟ್ಕೊಡ್ತೀನಿ ಅಂದ್ರೆ ಅಂತ ಮನೆನ ಕಟ್ಕೊಡ್ತೀನಿ. ಫುಲ್ ಡ್ರೀಮ್ ವೈಫ್ ಏನೇನ್ ಡ್ರೀಮ್ ಐತೆ ಎಲ್ಲ ಫುಲ್ ಹೌದು ಮಾಡ್ಬಿಟ್ರಿ. ಆ ರೀತಿ ಕಟ್ಟಿರ್ತೀವಿ ಮತ್ತೆ ಓನ್ ಕನ್ಸ್ಟ್ರಕ್ಷನ್ ವರ್ಕ್ ನಾವೇ ಮಾಡ್ತೀವಿ ಅಂತ ಅಂದ್. ಸೊ ನೇಮ್ ಏನಿದೆ ನಿಮ್ಮ ಕನ್ಸ್ಟ್ರಕ್ಷನ್ ವರ್ಕ್ ಇದ್ದ ಅಂತ? ನಮ್ಮ ಕಂಪ್ನಿದು ನಾವು ಡ್ರೀಮ್ಸ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಇಟ್ಟಿರೋದು ನವನಗರ ಬಾಗಲಕೋಟೆ. ಡ್ರೀಮ್ಸ್ ಕನ್ಸ್ಟ್ರಕ್ಷನ್ ಅಂತಾನೆ ಎದಕ್ಕೆ ಇಟ್ಟಿರಿ ನಿಮ್ಗ? ಮೇಡಮ್ ಅವ್ರೆ, ಇವಾಗ ನೋಡಿ ನಾನು ನಿಮ್ಮ ಮುಂದೆ ಹೇಳಿದೆ 18-20 ವರ್ಷದಿಂದ ನಾನು ಕನಸು ಕಂಡ್ಕೊಂಡು ಬರ್ಬೇಕಾದ್ರೆ 20 ವರ್ಷದ ನಂತರ ಒಂದು ಮನೆ ಆಯ್ತು. ಪ್ರತಿಯೊಬ್ಬರದ್ದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರದ್ದು ಒಂದು ಕನಸು ಇರುತ್ತೆ. ಏನೋ ಕಷ್ಟಲಿಂತ 4 ದುಡ್ಡು ಕೂಡಿಸಿ ಕಟ್ಟಿದಂತ ಕೂಡಿಸಿ ಏನೋ ಒಂದು ನಮ್ದು ಇರುವಂತ ಚಿಕ್ಕ ಮನೆನ ಚೊಕ್ಕದಾಗಿ ಒಂದು ಮಹಲ್ಗತೆ ಕಾಣ್ಬೇಕು ಅನ್ನೋ ಪ್ರತಿಯೊಬ್ಬರಿಗೆ ಆಸೆ ಇರುತ್ತೆ. ಅಂದ್ರೆ ನೀವು ಕಡಿಮೆ ಬಡ್ಜೆಟ್ ಒಳಗೂ ಮನೇನ ಹೆಂಗ್ ಬೇಕಾದ್ರೆ ಕಟ್ಕೊಡ್ತೀವಿ. ಹೌದು ಮೇಡಮ್, ನಮ್ಮಲ್ಲಿ ಏನ್ ಗೊತ್ತಾ, ಮಿಡಲ್ ಕ್ಲಾಸಿಗಾಗಲಿ, ಲೋ ಬಜೆಟ್ ಆಗಲಿ, ಹೈ ಬಜೆಟ್ ಆಗಲಿ, ಆಲ್ರೆಡಿ ನಾವು ಎಲ್ಲ ರೀತಿಯಿಂದ ಮನೆಯನ್ನು ನಾವು ಕಟ್ಟಡ ಮಾಡಿ ಕೊಡ್ತೀವಿ.